ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು. ಮತ್ತು ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ತುರಿದಿರೋ ಮಾವಿನಕಾಯಿ, ಹಿಂಗು, ಎಣ್ಣೆ, ಜೀರಿಗೆ, ಉಪ್ಪು, ಮೆಂತ್ಯ ಪುಡಿ, ಕಡಲೆಬೇಳೆ, ಕಡಲೆ ಬೀಜ, ಎಳ್ಳು, ಉದ್ದಿನಬೇಳೆ, ತೆಂಗಿನಕಾಯಿ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಅಡುಗೆ ಅರಿಶಿಣ, ಸಾಸಿವೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇದು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. ಬನ್ನಿ ಈಗ ಅಡುಗೆ ಶುರು ಮಾಡೋಣ. ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟು ತುಂಬ ಜಾಸ್ತಿ ಎಣ್ಣೆನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು 2 ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ, ನಂತರ ಕಡಲೆ ಬೀಜ. ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಿರ್ಬೇಕು ಅಥವಾ ಸೀದೋಗುತ್ತೆ. ಈಗ ನಾವು ಕಡಲೆಬೇಳೆ ಹಾಕ್ಕೊಳ್ಳೋಣ. ನಾನು 2 ಕೈಯಷ್ಟು ಹಾಕಿದ್ದೀನಿ. ನಂತರ ಉದ್ದಿನಬೇಳೆ ಸ್ಟಿರ್ ಮಾಡ್ತಿರ್ಬೇಕು, ನೀವು ಸೀದೋಗಕ್ಕೆ ಬಿಡಲೇಬಾರ್ದು. ನಂತರ ನೀವು ಎಳ್ಳನ್ನು ಹಾಕ್ಕೊಬೇಕು. ಈಗ ಜೀರಿಗೆನ ಹಾಕ್ಕೊಳ್ಳೋಣ. 1 ಸ್ಪೂನ್ ಅಂತಲೇ ಹೇಳ್ಬೋದು ಜೀರಿಗೆ ಹಾಕ್ಕೊಂಡಿರೋದು ನಾನು. ನಂತರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಚೆನ್ನಾಗಿ ಸ್ಟಿರ್ ಮಾಡ್ತಿದ್ದೀನಿ ನಾನೀಗ. ಇವತ್ತು ಸೌಂಡ್ ಕೇಳ್ಬೋದು, ಪಟಾಪಟ ಅಂತಿದೆ. ಇವಾಗ ತುರಿದಿರೋ ಮಾವಿನಕಾಯಿ ಹಾಕ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಈಗ ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗು ಹಾಕಿ, ಹಿಂಗು ತುಂಬ ಜೀರ್ಣಶಕ್ತಿಗೆ ಒಳ್ಳೆಯದು. ಮಿಶ್ರಣ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ಕೊಳ್ಳೋಣ. ನಂತರ ಉಪ್ಪು, ಮತ್ತೆ ಮಿಶ್ರಣ ಮಾಡ್ಕೊಳ್ಳೋಣ. ಈಗ ಮೆಂತ್ಯ ಪುಡಿ ಹಾಕೋಣ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿ. ರೆಡಿ ಟು ಈಟ್. Thanks for watching. Don't forget to subscribe.